ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ನನ್ನ ಮಗನ ಬರ್ತ್ಡೇ ವ್ಲಾಗ್ ಮತ್ತು ಬಂದು ಸಿಂಪಲಾಗಿ ರೆಸಿಪಿ ಕೂಡ ಮಾಡಿದ್ದೆ. ಜಾಸ್ತಿ ಏನು ಇದನ್ನು ವ್ಲಾಗ್ ವಿಡಿಯೋ ತಗೊಳ್ಳಿಲ್ಲ ನಾನು. ಹೆಸರು ಕಾಳು ಮತ್ತು ಕಾಬಲ್ ಕಡಲೆ ನೆನೆಸಿದ್ದೆ ಹಿಂದಿನ ದಿನ ನೈಟು. ಆ ಕಾಳುಗಳನ್ನು ಹಾಕಿ ಮಶ್ರೂಮ್ನ ಬಳಸಿ ಇವತ್ತು ಒಂದು ಪುಲಾವ್ ಥರ ಮಾಡ್ತಾಯಿದ್ದೀನಿ. ಹೆಚ್ಚು ಪ್ರೋಟೀನ್ ಮತ್ತು ಮಕ್ಕಳಿಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಕಡೆ ಗಮನ ಕೊಡಬೇಕು ನಾವು. ಏನೋ ಒಂದು ಪಲಾವ್ ಮಾಡ್ತೀವಿ, ಜಸ್ಟ್ ರೈಸ್ ಹಾಕಿ ಮಾಡ್ತೀವಿ, ಹೆಸ್ರಿಗೇನೋ ಒಂದು ಮಾಡಿ ಕಳಿಸ್ತೀವಿ ಅಂತಲ್ಲ. ಅವ್ರಿಗೆ ಅದನ್ನು ಊಟ ಮಾಡಿದಾಗ ಅವ್ರಿಗೆ ಒಂದು ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಒಂದು ಫುಡ್ಡು ಸಿಗಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಪಲಾವಲ್ಲೂ ಕೂಡ ಕಾಳುಗಳನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಕಾಬಲ್ ಕಡಲೆ ಮತ್ತು ಹೆಸರು ಕಾಳು, ಮಶ್ರೂಮು, ತರಕಾರಿಗಳು ಯಾವುದೆಲ್ಲ ಹಾಕಿದ್ರೆ ಅವ್ರು ತಿಂತಾರೋ ಅದೆಲ್ಲ ತರಕಾರಿಗಳನ್ನ ಹಾಕ್ಬಿಡ್ತೀನಿ. ಸೊ ಹಾಗೆ ಮಾಡುವಾಗ ಅವ್ರಿಗೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ. ಸೊ ಪೌಷ್ಟಿಕಾಂಶ ಚೆನ್ನಾಗಿ ಸಿಕ್ಕಿ ಅವರು ಬೆಳೆಯೋ ಸ್ಟೇಜಲ್ಲಿ ಅವ್ರಿಗೆ ಬೇಕಾಗಿರೋದೆಲ್ಲನೂ ಸಿಗುತ್ತೆ. ಸೊ ಹಾಗಾಗಿ ಕಾಳುಗಳನ್ನು ಪಲಾವಲ್ಲಿ ಹಾಕ್ತೀರಾ ಅಂತ ಕೂಡ ಕೆಲವ್ರು ಕೇಳ್ತೀರಾ. ಖಂಡಿತವಾಗ್ಲೂ ಕಾಬಲ್ ಕಡಲೆ, ಹೆಸರು ಕಾಳು, ಇಲ್ಲ ಅಂತಂದರೆ ನಾರ್ಮಲ್ ಕಡಲೆಕಾಳು ಬರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಪಲಾವ್ ಥರ ಮಾಡ್ಬೋದು. ನಾರ್ಮಲಾಗಿ ಬರೀ ರೈಸ್ ಕಳಿಸೋದಕ್ಕಿಂತ ಪಲಾವ್ ಹೆಸರಲ್ಲಿ ನಾವು ಇದನ್ನೆಲ್ಲ ಹಾಕುವಾಗ ಅವ್ರಿಗೆ ಎಕ್ಸ್ಟ್ರಾ ಫುಡ್ ಬಂದು ಸೇರಿದಂಗೆ ಆಗುತ್ತೆ. ಸೊ ಮಶ್ರೂಮ್ ಬಂದು ಬ್ಲಿಂಕಿಟಲ್ಲಿ ಆರ್ಡ್ರ್ ಹಾಕಿದ್ದೆ. ಇವಾಗ ಬ್ಲಿಂಕಿಟೆಲ್ಲ ಬಂದು ನಮ್ಮೂರ ಕಡೆ ಅವೈಲೇಬಲ್ ಇದೆ. ಸೊ ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಗೊತ್ತಾಯಿತು. ಆವಾಗಲಿಂದ ಮಶ್ರೂಮ್ ಆಗಲಿ ಏನಾದರೂ ಕಡಿಮೆ ರೇಟ್ ಇದ್ದರೆ ಮಾತ್ರ, ಜಾಸ್ತಿ ರೇಟ್ ಇದ್ದರೆ ನಾನು ಆರ್ಡ್ರ್ ಹಾಕಲ್ಲ. ಕೆಲವೊಂದೆಲ್ಲ ಅಫೋರ್ಡಬಲ್ ಪ್ರೈಸ್, ನಾರ್ಮಲ್ ಪ್ರೈಸಲ್ಲೇ ಇದೆ. ಒಂದು ₹150 ಮೇಲೆ ಆರ್ಡ್ರ್ ಹಾಕಿದ್ರೆ ಫ್ರೀ ಡೆಲಿವರಿ. ಸೊ ತರಕಾರಿ, ಈ ಟೊಮ್ಯಾಟೊ ಮತ್ತು ಈ ನಮಗೆ ಯಾವುದು ನಮಗೆ ಅರ್ಜೆಂಟಾಗಿ ಬೇಕು, ಅಂಗಡಿಗಳಲ್ಲಿ ಖಾಲಿ ಆಗಿದೆ, ಸಿಕ್ಕಿಲ್ಲ ಅನ್ನೋವಾಗ ಮಶ್ರೂಮ್ ಎಲ್ಲ ನಮ್ಮೂರಲ್ಲಿ ಸಿಗುತ್ತೆ, ಕೆಲವು ಟೈಮಲ್ಲಿ ಸಿಗೋಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಬ್ಲಿಂಕಿಟಲ್ಲಿ ಆರ್ಡ್ರ್ ಹಾಕ್ಕೋತೀನಿ. ಇದು ಅಷ್ಟೇ, ಪನ್ನೀರು ಅಷ್ಟೇ, ₹125-130 ಅಂಗಡಿಗಳಲ್ಲಿ. ನಾನೀಗ ಏನು ಮಾಡ್ತೀನಿ ಅಂದರೆ ಬ್ಲಿಂಕಿಟಲ್ಲೇ ಕಡಿಮೆ ರೇಟ್ಗೆ ಬುಕ್ ಮಾಡ್ಕೋತೀನಿ. ಅಂದರೆ ಮಿಲ್ಕಿ ಮಿಸ್ಟ್ದು ಬಂದು ₹125 ಪ್ರೈಸ್ ಹಾಕ್ತಾರೆ. 125, 129 ಕೂಡ ಇದೆ ಈಗ. ಬ್ಲಿಂಕಿಟಲ್ಲಿ ಬಂದು ₹105 ಆ ರೀತಿ ಸಿಗುತ್ತೆ. ಸೊ ರೇಟೆಲ್ಲನೂ ನೋಡಿಕೊಂಡು ನಾನು ಓಕೆ ಅನ್ಸಿದ್ರೆ ತರಿಸ್ಕೋತೀನಿ ಅಷ್ಟೇ. ಹತ್ತಿರ ಇದೆ, ಪರವಾಗಿಲ್ಲ, ಬೇಗ ತಂದು ಕೊಡ್ತಾರೆ ಅನ್ನೋ ಕಾರಣಕ್ಕೆಲ್ಲನೂ ಆರ್ಡ್ರ್ ಹಾಕಲ್ಲ. ನಮಗೆ ಅರ್ಜೆಂಟ್ ಇತ್ತು, ರೇಟು ಕಡಿಮೆ ಇದೆ ಅನ್ನುವಾಗ ಆರ್ಡ್ರ್ ಹಾಕೋದು. ಸೊ ಒಂದು 2 ಮಶ್ರೂಮ್ ತರಿಸ್ಕೊಂಡಿದ್ದೆ, ಅದರಲ್ಲಿ ಒಂದನ್ನು ಬಂದು ಪಲಾವ್ಗೆ ಹಾಕಿ ಮಾಡ್ತಾಯಿದ್ದೀನಿ. ಪನ್ನೀರು ಅಷ್ಟೇ ತರಿಸ್ಕೊಂಡಿದ್ದೆ, ಚೀಸು ಅಷ್ಟೇ. ಅಂಗಡಿಗಿಂತ ಒಂದು ಸ್ವಲ್ಪ ಪರವಾಗಿಲ್ಲ ರೇಟ್ ಅನ್ನಿಸ್ತು, ಹಂಗಾಗಿ ತರಿಸ್ಕೊಂಡೆ. ಸೊ ಪಲಾವ್ ಕೂಡ ರೆಡಿ ಆಯಿತು. ಹುಡುಗರಿಗೆ ಬಾಕ್ಸ್ಗೆ ಹಾಕ್ಬಿಟ್ಟು ಇದಕ್ಕೆ ಕಾಂಬಿನೇಷನಾಗಿ ಮೊಸರು ಬಜ್ಜಿ ಮಾಡಿದ್ದೆ. ಸೌತೆಕಾಯಿ ಮತ್ತು ಈರುಳ್ಳಿ, ಸೌತೆಕಾಯಿ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಈರುಳ್ಳಿ, ಮೊಸರು, ಒಂದು ಸ್ವಲ್ಪ ಉಪ್ಪು. ಮೊಸರು ತುಂಬ ನೀರಾಗಿ ಮಾಡಲ್ಲ, ಗಟ್ಟಿಯಾಗೆ ಮಾಡ್ತೀನಿ, ಅದು ಟೇಸ್ಟಿಯಾಗಿರುತ್ತೆ ಅವ್ರಿಗೆ. ತುಂಬ ನೀರಾಗಿ ಮಾಡಿದ್ರೆ ಟೇಸ್ಟ್ ಏನೂ ಇರಲ್ಲ. ಸೊ ನನ್ನ ಮಗನ ಬಾಕ್ಸ್ಗೆ ಹಾಕಿ ಇಬ್ಬರಿಗೂ ಸ್ಕೂಲಿಗೆ ಕಳಿಸ್ದೆ. ಇದು ಬಂದು ನನ್ನ ಮಗನ ಬರ್ತ್ಡೇ ದಿವಸ ತೆಗೆದಿದ್ದಂಥ ವ್ಲಾಗ್ ಅಲ್ಲ. ನನ್ನ ಮಗನ ಬರ್ತ್ಡೇಗೆ ನಾನು ಮಾಡಿದ್ದ ಡಿಶ್ಶೇ ಬೇರೆಯೇ. ಇದೊಂದು ದಿವಸ ಹಾಗೆ ರ್ಯಾಂಡಮಾಗಿ ತೊಗೊಂಡಂತಹ ಒಂದು ಕ್ಲಿಪ್ ಅಷ್ಟೇ. ಯಾಕಂದರೆ ಮಾರ್ನಿಂಗ್ ವ್ಲಾಗ್ಸ್ ತುಂಬ ಜನ ಕೇಳೋದ್ರಿಂದ ನಾನು ಇದೊಂದು ಕ್ಲಿಪ್ ತೊಗೊಂಡೆ. ಇದು ಬಂದು ಹತ್ತತ್ರ ಈವ್ನಿಂಗ್ ಆಗೋಗಿತ್ತು. ನನ್ನ ಮಗನ ಬರ್ತ್ಡೇ ಅಂದರೆ ಜೂನ್ 9ನೇ ತಾರೀಕು. ಸರಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಪೂಜೆಗೆ ರೆಡಿ ಮಾಡಿ ಎಲ್ಲ ಮಾಡಿದೆ. ಬಟನ್ಸ್ ಹೂವು ಸಿಕ್ತು. ಕಲರ್ ನನಗೆ ತುಂಬ ಫೇವ್ರೆಟ್ ಇದು. ಬಟ್ ಇದು ಸೇವಂತಿ ಹೂವು ಬಂದು ಮಿಕ್ಸ್ ಇದ್ದಿದ್ರೆ ಚೆನ್ನಾಗಿತ್ತು. ಅರ್ಶಿನ ಕಲರ್ ಸೇವಂತಿ, ಅದ್ರ ಜೊತೆಗೆ ಈ ಒಂದು ಬಟನ್ಸ್ ಹೂವು ಕಾಂಬಿನೇಷನ್ ಇದ್ದಿದ್ರೆ ಚೆನ್ನಾಗಿತ್ತು. ಕಂಪ್ಲೀಟಾಗಿ ಇದೇ ಕಲರ್ ಇದ್ದಿದ್ದಕ್ಕೆ ಏನೋ ಒಂಥರ ಆರ್ಟಿಫಿಷಿಯಲ್ ಹೂವು ಥರ ಕಾಣಿಸ್ತಾ ಇತ್ತು. ಸರಿ, ನನ್ನ ಮಗ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ, ದೊಡ್ಡವನು, ಪ್ರಜ್ವಲ್ಗೆ ಬರ್ತ್ಡೇ ಇತ್ತು. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಿಂದಿನ ದಿವಸನೇ ಮತ್ತು ಆವತ್ತಿನ ದಿವಸನೂ ಕ್ಲೀನ್ ಮಾಡಿ ಪೂಜೆ ಎಲ್ಲನೂ ಮುಗಿಸಿದ್ದೆ. ಬೆಳಗ್ಗೆ ಟಿಫನ್ಗೆ ಬಂದು ನಾನು ಅವನಿಗೆ ಪುಳಿಯೋಗರೆ ಮತ್ತು ಜಾಮೂನ್ನ ರೆಡಿ ಮಾಡಿದ್ದೆ. ಮತ್ತು ಅವ್ರು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೇಕು, ನೀವು ನೋಡ್ಬೋದು ಕೇಕ್ ತುಂಬ ಚಿಕ್ಕದಾಗೇ ಇದೆ, ಅರ್ಧ kg ಅಷ್ಟೇ ತರಿಸ್ಕೊಂಡಿದ್ದು. ಒಂದು ಸ್ವಲ್ಪ ಸ್ವೀಟೆಲ್ಲ ಕಡಿಮೆ ಮಾಡೋಣ ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮನೇಲಿ ಎಲ್ಲರಿಗೂ. ಸರಿ, ಅದಕ್ಕೇ ಒಂದು ಅರ್ಧ kg ಸಾಕು. ಮೊದಲಾದರೆ 2 kg ಆ ರೀತಿ ಆರ್ಡ್ರ್ ಮಾಡ್ತಾಯಿದ್ದಿದ್ದು. ಹಾಗಾಗಿ ಕಮ್ಮಿಯಾಗೇ ಈ ಸಲ ತರಿಸ್ಕೊಂಡಿದ್ದು. ಹಾಗೆ ಐಸ್ ಕ್ರೀಮ್ ಕೇಕ್ ಕೂಡ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ನಮ್ಮ ಅಮ್ಮನ, ನಮ್ಮ ಅಕ್ಕ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೆ. ಮೇ ಬಿ ಸಾಕಾಗಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಆರ್ಡ್ರ್ ಹಾಕಿದ್ದೆ. ನೆಕ್ಸ್ಟ್ ಬಂದು
ನನ್ನ ಮಗನಿಗೆ ಈ ಸಲ ಗಿಫ್ಟ್ ಅಂತ ಜಾಸ್ತಿ ಏನು ಜಾಸ್ತಿ ಕಾಸ್ಟ್ದು ಏನು ನಾವು ತೊಗೊಂಬಂದಿಲ್ಲ. ಅವರಿಬ್ಬರಿಗೂ ನನ್ನ ಮಗನಿಗೆ ಮತ್ತು ನನ್ನ ದೊಡ್ಡ ಮಗನಿಬ್ಬರಿಗೂ ಗಿಫ್ಟ್ ನಾನು ಕೊಟ್ಟೆ, ಯೂಸ್ಫುಲ್ ಆದಂತಹ ಗಿಫ್ಟು. ನನ್ನ ಚಿಕ್ಕ ಮಗ ಬಂದು ಅವ್ನು ಕೂಡಿಟ್ಟಿರೋಂಥ ಸೇವಿಂಗ್ಸಲ್ಲಿ ಅವನಿಗೆ ಒಂದು ಮಗ್ಗು ಮತ್ತು ಬಂದು ಒಂದು ಪೆನ್ನು ಬಂದು ಕೊಟ್ಟಿದ್ದ ಗಿಫ್ಟಾಗಿ. ಮತ್ತು ನಮ್ಮ ಅಕ್ಕನ ಮಗಳು ಬಂದು ಅವ್ನು ಹಾಕ್ಕೊಂಡಿದ್ದಾಳನ್ನೆಲ್ಲ ಬಟ್ಟೆ ಅದನ್ನು ಬಂದು ಗಿಫ್ಟ್ ಮಾಡಿದ್ಲು. ನಮ್ಮಮ್ಮ ಬಂದು ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟರು. ಸೊ ಈ ರೀತಿ ಬರ್ತ್ಡೇ ಹೋಗಿದ್ದು. ಬರ್ತ್ಡೇ ಸ್ಪೆಷಲಾಗಿ ಈವ್ನಿಂಗಿಗೆ ನಾನು ನುಗ್ಗೆಕಾಯಿ ಮತ್ತು ಎಲ್ಲ ಹಾಕಿ ಸಾಂಬಾರು ಮಾಡಿಬಿಟ್ಟು ನೆಕ್ಸ್ಟು ರೈಸು ಕಡುಬು ಮಾಡಿ ಉದ್ದಿನ ವಡೆ ಹಾಕಿದ್ದೆ. ಸೊ ಅಷ್ಟೇ ಸಾಕಾಗಿತ್ತು ಬರ್ತ್ಡೇಗೆ. ಸಿಂಪಲ್ಲಾಗಿ ರೆಸಿಪೀಸು, ಜಾಸ್ತಿ ಏನು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಈ ಸಲ. ಸೊ ಬರ್ತ್ಡೇ ಸಿಂಪಲ್ಲಾಗಾಯಿತು. ನಮ್ಮ ಮನೆಯವ್ರು ಬಂದು ಬರ್ತ್ಡೇಲಿ ಸೇರೋಕ್ಕಾಗಲಿಲ್ಲ ಜೊತೇಲಿ, ಯಾಕಂದರೆ ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು. ಇನ್ನು ನಮ್ಮಮ್ಮ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೆ. ಇನ್ನು ಹಾಗೇನಾಗುತ್ತೆ, ನಮ್ಮ ಮನೆಯವ್ರು ಬರೋವರೆಗೂ ವೆಯ್ಟ್ ಮಾಡಿದ್ರೆ ಬರ್ತ್ಡೇಗೆ ಲೇಟ್ ಆಗುತ್ತೆ ಅಂತೇಳಿ ಅವನಿಗೆ ಕೇಕನ್ನು ಕಟ್ ಮಾಡಿಸಿದ್ದು. ಸೊ ಬರ್ತ್ಡೇ ಬಂದು ತುಂಬ ಸಿಂಪಲ್ಲಾಗಿ, ಜಾಸ್ತಿ ಏನು ನಾನು ಗ್ರ್ಯಾಂಡ್ ಮಾಡ್ಕೊಂಡಿಲ್ಲ, ಯಾವ ವರ್ಷವೂ ಗ್ರ್ಯಾಂಡ್ ಮಾಡಲ್ಲ. ಸೊ ಬಲೂನ್ಸ್ನೆಲ್ಲನೂ ಊದ್ಬಿಟ್ಟು ಅದನ್ನು ಬಂದು ನಮ್ಮ ಅಕ್ಕನ ಮಗಳು ನಮ್ಮ ಮಗನೇ ಎಲ್ಲನೂ ಕಟ್ಟಿದ್ರು. ಸಿಂಪಲ್ಲಾಗಿ ಚೆನ್ನಾಗಿ, ಜಾಸ್ತಿ ಹೆವಿಯಾಗಿ ಏನೂ ಇಲ್ಲದೆ ಸಿಂಪಲ್ಲಾಗೆ ನಡೀತು ಬರ್ತ್ಡೇ. ನಾನು ಬಂದು ನನ್ನ ಮಕ್ಕಳಿಬ್ಬರಿಗೂ ಅಷ್ಟೇ ಮಿಲ್ಟನ್ದು ಲಂಚ್ ಬಾಕ್ಸು ಸೆಟ್ಟು ಕೊಡಿಸ್ದೆ. ಸೊ ಇದು ಆಲ್ಮೋಸ್ಟ್ ಮನೆಗೆ ಬಂದೆ 4 ದಿವಸ ಆಗಿತ್ತು, ಅವ್ರಿಗೆ ಹೇಳಿರಲಿಲ್ಲ. ಇದು ಬಂದು ಲೀಕ್ ಪ್ರೂಫು, ಅದನ್ನು ನಾನು ತರಿಸ್ಕೊಂಡಿದ್ದೆ. ಅದನ್ನು ಓಪನ್ ಮಾಡೋದು ಏನು ಅಂತ ಕೇಳ್ತಾನೆ ಇದ್ದರು. ಸರಿ, ನಾನು ಗಿಫ್ಟ್ ರ್ಯಾಪ್ ಎಲ್ಲ ಮಾಡಿಸಿರಲಿಲ್ಲ, ಹಾಗೆ ಓಪನ್ ಮಾಡಿ ಅವ್ರು ಆಮೇಲೆ ನೋಡಿದ್ರು. ಯೂಸ್ಫುಲ್ ಗಿಫ್ಟ್ ಕೊಡಿಸಿದ್ಯಮ್ಮ ಅಂತ ಹೇಳಿ ಖುಷಿಪಟ್ಟರು ಹುಡುಗರು. ಯಾಕಂದರೆ ಅವ್ರಿಗೆ 2 ವರ್ಷದಿಂದ ಒಂದೇ ತೊಗೊಂಡು ಹೋಗ್ತಾಯಿದ್ರು ಲಂಚ್ ಬಾಕ್ಸಸ್ ಎಲ್ಲನೂ. ಹಂಗಾಗಿ ಈ ಸಲ ಅವ್ರಿಗೆ ಹೊಸದು ಕೊಡಿಸಿದ್ದು ಖುಷಿ ಆಯಿತು. ಸೊ ಈಗ ನಾನು ವಾಯ್ಸ್ ಓವರ್ ಮಾಡೋವಂಥ ಟೈಮಲ್ಲಿ ಲಂಚ್ ಬಾಕ್ಸಸ್ ಬಂದು ಅವ್ರು ತೊಗೊಂಡು ಹೋಗಿದ್ದಾರೆ. ಹಂಗಾಗಿ ನಾನು ಅದು ರಿವ್ಯೂ ಕೊಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಲಂಚ್ ಬಾಕ್ಸ್ದು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಬೇಕಂದರೆ ಅದ್ರದ್ದು ಲಿಂಕು ಕೊಡ್ತೀನಿ, ತಗೊಳ್ಳಿ. ಅಫೋರ್ಡಬಲ್ ಪ್ರೈಸಲ್ಲಿದೆ. ಒಂದು ಇದು ಬರುತ್ತೆ, ವಾಟರ್ ಬಾಟ್ಲ್ ಬರುತ್ತೆ, ಜೊತೆಗೆ 3 ಬಾಕ್ಸು ಹಾಟ್ ಪಾಟ್ ಥರ 3 ಬಾಕ್ಸ್ ಬರುತ್ತೆ. ಮತ್ತು ಇನ್ನೊಂದು ಚಿಕ್ಕದು ಏರ್ಟೈಟ್ ಕಂಟೈನರ್ ಬರುತ್ತೆ, 2 ಸ್ಪೂನ್ ಬರುತ್ತೆ, ಜೊತೆಗೆ ಲಂಚ್ ಬ್ಯಾಗ್ ಇಷ್ಟು ಬರುತ್ತೆ. ಸೊ ಇದನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಹಾಕಿದ್ದೆ. ಅಮೆಝಾನಲ್ಲೇ ಅನ್ಕೋತೀನಿ, ಅಮೆಝಾನಲ್ಲೇ ಆರ್ಡ್ರ್ ಹಾಕಿದ್ದು ಕರೆಕ್ಟು, ರೇಟ್ ಕೂಡ ಕಡಿಮೆ ಇತ್ತು ಅಂತ ಅದರಲ್ಲೇ ಹಾಕಿದ್ದೆ. ಇನ್ನೂ ಸುಮಾರು ಆಪ್ಷನ್ಸ್ ಇತ್ತು, ಬಟ್ ನಾನು ಬಂದು ಬೇಡ, ಏನಕ್ಕೆ ಸುಮ್ಮನೆ ಜಾಸ್ತಿ, ಯಾಕಂದರೆ ಒಂದೇ ಸೆಟ್ ಥರ ಇತ್ತು. ಅದರಲ್ಲಿ ಬರೀ ಟಿಫನ್ನು, ಅದ್ರ ಜೊತೆ ಊಟ, ಅಂದರೆ ಟಿಫನ್ನು ಇಲ್ಲಾಂದ್ರೆ ಪಲ್ಯ, ಫ್ರೂಟು ಎಲ್ಲ ಕೊಡೋ ಥರ ಇರುತ್ತೆ. ಇದಾದರೆ ನಮ್ಮ ಮನೇಲಿ ಏನು ನಾವು ಅಡುಗೆ ಮಾಡಿರ್ತೀವೋ ಅದು ಮಾತ್ರ ಕೊಡೋ ಥರ ಇರುತ್ತೆ. ಸೊ ಹಾಗಾಗಿ ಏರ್ ಟೈಟ್ ಆಗಿರುತ್ತೆ ಮತ್ತು ಲೀಕ್ ಪ್ರೂಫ್ ಆಗಿರುತ್ತೆ. ಸ್ವಲ್ಪ ಬಿಸಿ ಕೂಡ ಇರುತ್ತೆ. 2 ಸ್ಪೂನ್ ಕೂಡ ಬಂದಿದೆ. ಒಂದು ವಾಟರ್ ಬಾಟ್ಲು 750 ml ವಾಟರ್ ಬಾಟ್ಲ್ ಬಂದಿತ್ತು. ಸೊ ಅವ್ರು ಖುಷಿ ಆಗಿಬಿಟ್ರು ಅದು ಕೊಟ್ಟಾಗ. ಅದು ಬೆಳಗ್ಗೆ ಅದರಲ್ಲೇ ತೊಗೊಂಡೋದ್ರು. ಸೊ ಬರ್ತ್ಡೇ ಎಲ್ಲ ಮುಗೀತು, ಎಲ್ಲರೂ ಊಟನೂ ಮಾಡಿಕೊಂಡು ನೈಟು ಹೋದರು. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟೊತ್ತಿಗೆ 10:30 ಆಗಿತ್ತು. ನಮ್ಮ ಮನೆಯವರು ಕೂಡ ಬಂದರು, 9 o'clock ಹಂಗೆ ಬಂದರು. ಅವರು ಎಲ್ಲ ಮಗುಗೆ ವಿಶ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಎಲ್ಲ ನೈಟು 10:30 ಆಯಿತು. ಮನೆಯೆಲ್ಲ ಇನ್ನೊಂದ್ಸಲಿ ಹಾಲೆಲ್ಲ ಒರೆಸ್ಬಿಟ್ಟು ಕೇಕೆಲ್ಲ ಸ್ವಲ್ಪ ಉಳಿದಿದ್ದನ್ನೆಲ್ಲ ಎತ್ತಿಟ್ಟು ಮನೆ ನೀಟ್ ಮಾಡಿ, ಅಂದರೆ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಎಲ್ಲ ನೈಟ್ ರೂಟೀನ್ ಎಲ್ಲನೂ ಮುಗಿಸಿ ಮಾರ್ನಿಂಗ್ ಎದ್ದು ಮತ್ತು ಮಕ್ಕಳಿಗೆ ಟಿಫನ್ ರೆಡಿ ಮಾಡಿ, ರಸಮ್ ರೈಸ್ ಮಾತ್ರ ಮಾಡಿ ಎಗ್ಗನ್ನು ಬಂದು ಬಾಯ್ಲ್ ಮಾಡಿ ಕೊಟ್ಟಿದ್ದೆ. ಇಬ್ಬರು ಅದೇ ಬಾಕ್ಸ್ ಹೊಸ ವಾಟರ್ ಬಾಟ್ಲಲ್ಲೇ ತೊಗೊಂಡೋದ್ರು. ಸರಿ, ಊಟ ಎಲ್ಲ ಮಾಡ್ಕೊಂಡೋದ್ರು. ನಂದು ಅಷ್ಟೇ ಚಿಯಾ ಸೀಡ್ಸ್ ವಾಟ್ರ್ ಕುಡಿದ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. 9:30 ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಒಂಥರ ಆರಾಮ್ ಅನ್ನಿಸ್ತು. ಮಗುದ ಬರ್ತ್ಡೇನೂ ಆಗಿತ್ತಲ್ವ, ಹಾಗಾಗಿ ಎಲ್ಲ ಕೆಲಸ ಮುಗೀತು ಅಂತ ಎಲ್ಲ ಬೇಗ ಬಟ್ಟೆ ಕೂಡ ಒಣಗಾಕ್ತಾಯಿದ್ದೀನಿ. ಯಾಕಂದರೆ ಇನ್ನು ಗಾಳಿ ಮಳೆ ಯಾವುದೂ ನಂಬೋ ಹಾಗಿಲ್ಲ. ಹಂಗಾಗಿ ಮಾರ್ನಿಂಗೇ ಬೇಗ ಬಟ್ಟೆ ಎಲ್ಲನೂ ಒಗ್ದಾಕ್ಬಿಟ್ರೆ ನೀಟಾಗಿ ಅನಿಸುತ್ತಲ್ವ. ಸೊ ಹಂಗಾಗಿ ಎಲ್ಲ ಕೆಲಸ ಮುಗಿಸಿ ಈಗೊಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮನೆಗೆ ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮಗುಗೆ ನಾನು ಕೊಟ್ಟಂಥ ಸಿಂಪಲ್ ಗಿಫ್ಟ್ ಬಗ್ಗೆನೂ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.